ಇನ್ನು ವಯನಾಡು ದುರಂತದಲ್ಲಿ ಅಳಿದುಳಿದವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. 270ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಈ ನಡುವೆ ಅಳಿದುಳಿದವರಿಗಾಗಿ ರೆಸ್ಕ್ಯೂ ಆಪರೇಷನ್ ಮುಂದುವರಿತಾ ಇದೆ, ಹುಡುಕಾಟ ನಡೀತಾ ಇದೆ. ಇನ್ನು ಕಾರ್ಯಾಚರಣೆ ವೇಳೆ ಕನ್ನಡಿಗ ರಾಜೇಂದ್ರ ಅವರ ಮೃತದೇಹ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ರಾಜೇಂದ್ರ ಅವರ ಮೃತದೇಹ ಪತ್ತೆಯಾಗಿದೆ. ಇನ್ನು ರಾಜೇಂದ್ರ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರು ಕೂಡ ಗುರುತು ಪತ್ತೆ ಹಚ್ಚಿದ್ದಾರೆ. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿರುವಂತಹ ಮೃತದೇಹದ ಗುರುತು ಪತ್ತೆಯನ್ನು ಅವರ ಕುಟುಂಬಸ್ಥರು ಪತ್ತೆ ಹಚ್ಚಿದ್ದಾರೆ. ಆದರೆ ರಾಜೇಂದ್ರ ಅವರ ಪತ್ನಿ ರತ್ನಮ್ಮ ಅವರ ಮೃತದೇಹ ಈವರೆಗೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕನ್ನಡಿಗರು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಕನ್ನಡಿಗರ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಕುಟುಂಬಸ್ಥರು ಕನಿಷ್ಠ ಪಕ್ಷ ಅವರ ಮೃತದೇಹವನ್ನಾದರೂ ನೀಡುವಂತಹ ಕೆಲಸವನ್ನು ಮಾಡಿ ಸ್ವಗ್ರಾಮಕ್ಕೆ ತರೋದಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಡಿ ಅಂತ ನಿರಂತರವಾಗಿ ಗೋಗರಿತಾ ಇದ್ರು. ಈ ನಡುವೆ ಮೃತಪಟ್ಟಿರುವಂತಹ ರಾಜೇಂದ್ರ ಅವರ ಮೃತದೇಹ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರ್ಯಾಚರಣೆ ವೇಳೆಯಲ್ಲಿ ರಾಜೇಂದ್ರ ಅವರ ಮೃತದೇಹ ಪತ್ತೆಯಾಗಿದೆ. ಕೊಳೆತಂತಹ ಸ್ಥಿತಿಯಲ್ಲಿ ಇತ್ತು. ಮೃತದೇಹವನ್ನು ಪತ್ತೆ ಹಚ್ಚಿದಂತಹ ಅವರ ಕುಟುಂಬಸ್ಥರು ಅದಾದ ಬಳಿಕ ಅದರ ಒಂದು ಗುರುತು ಪತ್ತೆ ಹಚ್ಚಿದ್ದಾರೆ. ಹೌದು, ಇದು ರಾಜೇಂದ್ರ ಅವರ ಮೃತದೇಹ ಅಂತ. ಇನ್ನು ಮತ್ತೊಂದೆಡೆಯಲ್ಲಿ ರಾಜೇಂದ್ರ ಅವರ ಪತ್ನಿ ರತ್ನಮ್ಮ ಅವರ ಮೃತದೇಹ ಈವರೆಗೆ ಪತ್ತೆಯಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀರಿನಲ್ಲಿ ಕೊಚ್ಚಿ ಹೋಯ್ತಾ ಅಥವಾ ಮಣ್ಣಿನ ಅಡಿಯಲ್ಲಿ ಸಿಲುಕಿದೆಯಾ, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ರತ್ನಮ್ಮ ಅವರ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರಿತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಕನಿಷ್ಠ ಪಕ್ಷ ಮೃತಪಟ್ಟವರ ಜೊತೆಯಲ್ಲಿ ಮಾತನಾಡೋದಕ್ಕೂ ಆಗಲಿಲ್ಲ, ಮತ್ತೊಂದೆಡೆಯಲ್ಲಿ ಅವರ ಮುಖ ನೋಡೋದಕ್ಕೂ ಆಗದಂತಹ ಒಂದು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರ ಮೃತದೇಹವನ್ನಾದರೂ ಒದಗಿಸ್ಕೊಡಿ ಅಂತ ಕುಟುಂಬಸ್ಥರು ಗೋಗರಿತಾ ಇದ್ದಾರೆ, ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಈಗಾಗಲೇ ಸಚಿವರು ಕೂಡ ಸ್ಥಳಕ್ಕೆ ತೆರಳಿದ್ದಾರೆ. ಮತ್ತೊಂದೆಡೆಯಲ್ಲಿ ಅಧಿಕಾರಿಗಳ ತಂಡ ಕೂಡ ತೆರಳಿದೆ. ಮೃತದೇಹಗಳನ್ನು ರಾಜ್ಯಕ್ಕೆ ತರೋದಕ್ಕೆ ಅಂತ ತಯಾರಿ ಕೂಡ ನಡೀತಾ ಇದೆ.